ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಕೂಡ ಭೇಟಿ ಕೊಟ್ಟಿದ್ರು. ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಮೋಹನ್ ಲಾಲ್. 2024 ಏಪ್ರಿಲ್ನಲ್ಲಿ ಕೊಲ್ಲೂರಿಗೆ ಭೇಟಿ ನೀಡಿ ಚಂಡಿಕಾ ಯಾಗವನ್ನ ನೆರವೇರಿಸಿದ್ರು. ಮುಂಜಾನೆಯ ಮಹಾಮಂಗಳಾರತಿ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ರು. ಗರ್ಭಗುಡಿ ಮುಂದೆ ಕೆಲ ಕಾಲ ಧ್ಯಾನ ಮಾಡಿದ್ದಂತ ಮೋಹನ್ ಲಾಲ್ 2018ರಲ್ಲೂ ದೇವಿಯ ದರ್ಶನ ಮಾಡಿದ್ರು. ಸೂಪರ್ ಸ್ಟಾರ್ ಮಲಯಾಳಂ ಸೂಪರ್ ಸ್ಟಾರ್ ಆಗಿರುವಂತ ಮೋಹನ್ ಲಾಲ್ ಅವರು ಕೂಡ ತಾಯಿಯ ದರ್ಶನ ಪಡೆದಿದ್ರು. ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. 2024 ಏಪ್ರಿಲ್ನಲ್ಲಿ ಕೊಲ್ಲೂರಿಗೆ ಬಂದಿದ್ರು. ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ರು. ಮುಂಜಾನೆಯ ಮಹಾಮಂಗಳಾರತಿಯಲ್ಲೂ ಕೂಡ ಭಾಗಿಯಾಗಿದ್ರು. ಇಲ್ಲಿ ಒಂದು ಬದಲಾವಣೆ ಅಂದ್ರೆ ಇವತ್ತು ದಳಪತಿ ವಿಜಯ್ ಅವರು ಬರ್ತಾ ಇರುವಂತ ಸಮಯ ಏನು ಮಧ್ಯಾಹ್ನ. ಆದ್ರೆ ಅವತ್ತು ಮೋಹನ್ ಲಾಲ್ ಅವರು ಬಂದಿದ್ದು ಬೆಳಗಿನ ಜಾವ ಮಹಾಮಂಗಳಾರತಿಯಿಂದ ಹಿಡಿದು ಚಂಡಿಕಾ ಯಾಗದಲ್ಲೂ ಕೂಡ ಭಾಗಿಯಾಗಿದ್ರು. ಜೊತೆಗೆ ಅಲ್ಲಿ ಸ್ವಲ್ಪ ಕಾಲ ಸಮಯ ಕಳೆದು ಧ್ಯಾನ ಮಾಡಿ ಹೋಗಿದ್ರು. ಈಗ ದಳಪತಿ ವಿಜಯ್ ಅವರು ಈಗಾಗಲೇ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಗಳಲ್ಲಿ ಭಾಗಿಯಾಗ್ತಾರೆ. ಮೋಹನ್ ಲಾಲ್ ಅವರು ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಂತ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಳಗಿನ ಮಹಾಮಂಗಳಾರತಿ ಅದರ ಜೊತೆಗೆ ಚಂಡಿಕಾ ಯಾಗದಲ್ಲೂ ಭಾಗಿಯಾಗಿದ್ರು. 2024 ಏಪ್ರಿಲ್ನಲ್ಲಿ ಮೋಹನ್ ಲಾಲ್ ಅವರು ಮೂಕಾಂಬಿಕೆಯ ದರ್ಶನವನ್ನ ಪಡ್ಕೊಂಡಿದ್ರು. ಇನ್ನು ವಿಜಯ್ ಅವರು ಕೂಡ ಸಿಎಂ ಆದ ಬಳಿಕ ಕೊಲ್ಲೂರಿಗೆ ಬರ್ತಾ ಇರುವಂತ ಮೊದಲ ಭೇಟಿ ಇದು. ಕೊಲ್ಲೂರಿಗೆ ಈಗಾಗಲೇ ಬಂದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿಯ ದರ್ಶನವನ್ನ ಪಡಿತಾರೆ. ಪೂಜೆ ಪುನಸ್ಕಾರ ಅವರ ಹರಕೆಯ ಪದ್ಧತಿ ಏನಿದೆ ಅದೆಲ್ಲದನ್ನು ನೆರವೇರಿಸ್ತಾರೆ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಪೊಲೀಸ್ ಇಲಾಖೆಯವರ ಮುಖಾಂತರ ಬಂದೋಬಸ್ತಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದು ದೇವಸ್ಥಾನದ ವರಾಂಡದಲ್ಲಿ ಸಹ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಭಕ್ತರಿಗೆ ಸ್ವಲ್ಪ ತೆರವು ಮಾಡುವಂತೆ ವಿನಂತಿಸಿಕೊಂಡಿದ್ದು ಭಕ್ತರೆಲ್ಲರೂ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ. 3 ಗಂಟೆಗೆ ಅವರು ಆಗಮಿಸ್ತಾ ಇರುವುದರಿಂದ 4 ಗಂಟೆ ತನಕ ಸಾರ್ವಜನಿಕರಿಗೆ ದೇವಸ್ಥಾನದ ಒಳಗೆ ಬರುವಂತ ವ್ಯವಸ್ಥೆಯನ್ನ ನಿಷೇಧಿಸಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕೆನ್ನೋ ಮನವಿಯನ್ನು ಸಹ ಮಾಡ್ತಾ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಈ ಹಿಂದೆಯೂ ಸಹ MGR ಇರ್ಬೋದು, ಜಯಲಲಿತಾ ಇರ್ಬೋದು, ಅವರೆಲ್ಲರೂ ಭೇಟಿ ಕೊಟ್ಟಿದ್ದು ಎಲ್ಲ ಕೇರಳ, ತಮಿಳುನಾಡು ಮತ್ತು ದೇಶದಾದ್ಯಂತ ಸೆಲೆಬ್ರಿಟಿಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೊಂದು ಶಕ್ತಿಪೀಠ ಆದ್ರಿಂದ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ಅನ್ನೋದನ್ನು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಇವತ್ತು ತಮಿಳುನಾಡಿನ ನೂತನ ವಿಶೇಷ ಶಕ್ತಿಪೀಠಕ್ಕೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರು ಬಂದು ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ತಾಯಿಯ ದರ್ಶನದ ಬಳಿಕ ವಿವಿಧ ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಇರಬಹುದು, ಅವ್ರೇನು ಹರಕೆಯನ್ನ ಹೊತ್ಕೊಂಡಿದ್ದಾರೋ ಅದನ್ನ ಅರ್ಪಣೆ ಮಾಡ್ತಾರೆ. ಸದ್ಯ ಅವರ ಹರಕೆ ಏನು ಅನ್ನೋದೇ ಕುತೂಹಲ. ಅಂದರೆ CM ಆಗುವ ಮೊದಲು ಏನು ಹರಕೆ ಹೊತ್ತಿದ್ರೋ, ಕುತೂಹಲ ಅನ್ನೋದಕ್ಕಿಂತ ಒಂದು ನಿರೀಕ್ಷೆ ಅಂತ ಬಂದಾಗ CM ಆಗಬೇಕು ಅದು ಈ ಅವಧಿಯಲ್ಲೇ ಅಂತೇಳಿ ಏನಾದರೂ ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು. ಅದೀಗ ನೆರವೇರಿದೆ.